welcomes you all today presentation. Today we our talk on set off and carry forward of losses of income tax. Yesterday we were discuss on same concept, but today yet another block to discuss on set off and carry forward of losses. We will have a wonderful talk, yet another block to discuss on set off and carry forward losses, a numerical part for 15 marks. I hope all of you do show your love, care and affection towards this YouTube channel along with this presentation, my presentation. Keep watching for upcoming videos, and if you possible to share to your friends for knowledge purpose or ORR examination purpose. Okay, look at this question. From the following particulars of income provided by Mr. Vijay Kumar for the 3 assessment years. This is 50 marks question arised Rani Chennamma University, Belgaum, 2016 question paper. So income from house property, income from salary 20,000, 22,000, 24,000. It is first head of income. So first head, income from salary. Next, loss from SOP. The 4,000 can be set off out of 20,000 or income from LOP, let out property 16,000. The 4,000 can be set off from or set off against 16,000 ORR out of income from salary. Okay, this is a new point. First look at the 3 years, 2017 18, 2018 19, 2019 20. These are 3 assessment year, previous years, financial years or assessment years. Here loss from SOP can be 4,000 can be set off against 16,000 ORR 20,000. Next, loss from business 16,000 is there in the first year. The loss from SOP can be set off either house property or capital gain or other sources. Okay. So next point, after LOP, loss from business is there 16,000. The 16,000 loss can be set off against let out property or capital gain or other sources. But here 16,000 can be any unrecovered. ಅಂದರೆ ಈ 16,000 ರೂಪಾಯಿ ಲಾಸನ್ನು ಈ ವರ್ಷ ಮೊದಲನೇ ವರ್ಷ ರಿಕವರಿ ಆಗಿಲ್ಲ ಅಂದರೆ ಈ ಲಾಸ್ ಫ್ರಮ್ ಬಿಸ್ನೆಸ್ 16,000 ರೂಪಾಯಿ ಏನಿದೆ ಈ 16,000 ರೂಪಾಯಿನ ನೆಕ್ಸ್ಟ್ ವರ್ಷ ಮತ್ತು ನೆಕ್ಸ್ಟ್ ವರ್ಷ 8 ವರ್ಷಗಳ ಕಾಲ ಇದನ್ನು ಹಾಗೆ ರಿಕವರಿ ಮಾಡ್ಕೊಳ್ಳೋಕ್ಕೆ ಉಳಿಸ್ಕೋಬೋದು. ಓಕೆ, ಇಂದಿನ ತರಗತಿಯಲ್ಲಿ 15 ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದ್ವಿ. ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, 5 ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, 15 ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ ಇದರಾದಮೇಲೆ ಈಗ 16,000 ರೂಪಾಯಿ ಫಸ್ಟ್ ಇಯರ್ ಲಾಸ್ ಐತೆ. ಅದ್ರ ಕೆಳಗಡೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಡ್ಯಾಶ್ ಇದೆ, ನಿಲ್ಲಿದೆ. ಈ 16,000 ರೂಪಾಯಿನ ಹೌಸ್ ಪ್ರಾಪರ್ಟಿಯಿಂದಾದರೂ ಮೈನಸ್ ಮಾಡ್ಬೋದು. ಎಕ್ಸಾಂಪಲ್ ಇಲ್ಲಿ ಹೌಸ್ ಪ್ರಾಪರ್ಟಿ ನೋಡಿ, 16,000 ರೂಪಾಯಿ ಇದೆ, ಇಲ್ಲಿ 4,000 ಇದೆ. 16,000ದಾಗ 4,000 ಕಳೆದ್ರೆ 12,000 ಉಳಿತದೆ. ಈ 12,000 ರೂಪಾಯಿ ಅಂದರೆ 12,000 ರೂಪಾಯಿನಲ್ಲಿ ಈ 16,000 ರೂಪಾಯಿ ಕಳೆದ್ರೂ ಕೂಡ ಇನ್ನು -4,000 ಲಾಸ್ ಉಳಿತದೆ. ಆ ಲಾಸಲ್ಲಿ ಮತ್ತೆ ಮುಂದಿನ ಹೆಡ್ಸ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲಾಗಲಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸಲ್ಲಾಗಲಿ ಕಳಿಬೋದು. ನೋಡೋಣ. ಫಸ್ಟ್ ಈ ಕ್ವಶನನ್ನು ನೀವು ಬರ್ಕೋಬೇಕು.
ಅಂದರೆ ಬರ್ಕೊಂಡ್ರೆ ಮಾತ್ರ ಸೊಲ್ಯೂಷನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ನೆಕ್ಸ್ಟ್ ಈಗ 16,000 ರೂಪಾಯಿ ಲಾಸ್ ಹಾಗೆ ಉಳಿತಾ, ಈ ಲಾಸನ್ನು ಹೌಸ್ ಪ್ರಾಪರ್ಟಿಯಲ್ಲಿ ಕಳಿಬೇಕು ಮತ್ತು ಸ್ಯಾಲ್ರಿ ಒಳಗಡೆ ಮೈನಸ್ ಮಾಡೋಕ್ಕೆ ಬರಲ್ಲ. ಕ್ಯಾಪಿಟಲ್ ಗೇನ್ ಮತ್ತು ಅದರ್ ಸೋರ್ಸಸ್ ಮತ್ತು ಹೌಸ್ ಪ್ರಾಪರ್ಟಿ ಈ 3 ಹೆಡ್ಡಲ್ಲಿನೇ ಬಿಸ್ನೆಸ್ ಲಾಸನ್ನು 16,000 ರೂಪಾಯಿನ ಸರಿದೂಗಿಸ್ಬೇಕು. ನೆಕ್ಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಮೊದಲನೇ ವರ್ಷ ಇಲ್ಲ, 2ನೇ ವರ್ಷ 24,000 ಇದೆ, 3ನೇ ವರ್ಷ 12,000 ಇದೆ. ಈ 16,000 ರೂಪಾಯಿನ ಈ ವರ್ಷದಲ್ಲಾದರೂ ಮುಂದಿನ ವರ್ಷಗಳಲ್ಲಾದರೂ ಕಳಿಬೋದು. ನೋಡೋಣ ಸಮ್ ಬಿಡಿಸ್ಬೇಕಾದ್ರೆ. ಬಟ್ ನೆನ್ಪಿಟ್ಕೊಳ್ಳಿ, ಸೊ ಈ ಲಾಸನ್ನು 8 ವರ್ಷಗಳ ಕಾಲ ನಾವು ರಿಕವರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದನ್ನು ರಿಕವರಿ ಮಾಡ್ಕೋಬೋದು, ಲಾಸನ್ನು ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಫಸ್ಟ್ ಇಯರ್ 12,000 rupees. The loss from speculation business can be set off against profit from speculation. But here in the first year there is no speculation profit, but it can be carried forward next 4 years. Next 4 assessment years. ಈ 12,000 ರೂಪಾಯಿ ಸ್ಪೆಕ್ಯುಲೇಷನ್ ಲಾಸನ್ನು ಮುಂದಿನ ವರ್ಷಗಳಲ್ಲಿರ್ತಕ್ಕಂಥ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ 40,000 ರೂಪಾಯಿನ ಕೂಡ ರಿಕವರಿ ಮಾಡ್ಕೋಬೋದು ನೆಕ್ಸ್ಟ್ ಇಯರಲ್ಲಿ. ಯಾಕೆಂದರೆ 4 ವರ್ಷಗಳ ಕಾಲ ಇದೆ. ಬಿಸ್ನೆಸ್ ಲಾಸನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ 8 ವರ್ಷ, ಹೌಸ್ ಪ್ರಾಪರ್ಟಿ ಲಾಸನ್ನು ರಿಕವರಿ ಮಾಡ್ಕೊಳ್ಳೋಕೆ ಮುಂದಿನ 8 ವರ್ಷಗಳ ಕಾಲ. ಬಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮಾತ್ರ ಮುಂದಿನ 4 ವರ್ಷಗಳ ಒಳಗಡೆ ಅದನ್ನು ರಿಕವರಿ ಮಾಡ್ಕೋಬೋದು. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಇದು ಅದರ್ ಸೋರ್ಸ್ ಆಗಬೇಕು. 4,000 3 ವರ್ಷ 4,000 ಇದೆ, ಹಾಕ್ಕೋಬೋದು. ಇದು ನೆನ್ಪಿಟ್ಕೊಳ್ರಿ. ದ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ 12,000 can be set off against profit from speculation business. In the 2017 and 18, I mean in the first year there is no profit from speculation, but in the second year there is a speculation profit. We can able to subtract out 12,000 out of 40,000. 40,000 ಇಲ್ಲಿ 12,000 ಸಬ್ಸ್ಟ್ರಾಕ್ಟ್ ಮಾಡಬೇಕು ನೆಕ್ಸ್ಟ್ ಇಯರ್ನಲ್ಲಿ. ನೋಡೋಣ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಇದನ್ನು ಯು ಕ್ಯಾನ್ ಶೋನ್ which I mean it should be shown under other sources. 4,000. Next, short term capital loss, long term capital loss, long term capital gain, these are shown under capital gain. Here first year short term capital loss 4,000, but long term capital not given. I mean long term capital loss 24,000, short term capital loss 4,000. These loss can be set off against long term capital gain only. But here in the first year there is no long term capital gain, I mean nil. But in the second year, I mean 2018 and 19, there is a long term capital gain 12,000. Then in the third year 24,000 is there. So we can able to subtract 4,000 plus 24,000. We can able to subtract from 12,000 from 24,000. ಈ 12,000ದಲ್ಲಿ ಮತ್ತು 24,000ದಲ್ಲಿ ಈ 4,000 ಮತ್ತು 24,000 ರೂಪಾಯಿನ ನಾವು ಸೆಟ್ ಆಫ್ ಮಾಡಿ ತೋರಿಸ್ಬೋದು. 24,000 ದೆನ್ 4,000 ಇವೆರಡು ಅಮೌಂಟನ್ನು 12,000 ಮತ್ತು 24,000ದಲ್ಲಿ ಸೆಟ್ ಆಫ್ ಮಾಡ್ಬೋದು. ಸೊ ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್ ಕಾಂಪ್ಯೂಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಫ್ರಮ್ ದ 3 ಅಸೆಸ್ಮೆಂಟ್ ಇಯರ್ಸ್. ಈ 3 ಅಸೆಸ್ಮೆಂಟ್ ಇಯರ್ಸನ್ನು ಬೇಸಾಗಿಟ್ಟುಕೊಂಡು ನಾವು ಸೆಟ್ ಆಫ್ ಕ್ಯಾರಿ ಫಾರ್ವರ್ಡನ್ನು ಮೈನಸ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಕೆಳಗಡೆ ನಾವು ಗ್ರಾಸ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿದರೆ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್. ಇದರಲ್ಲಿ 5 ಹೆಡ್ ಇದೆ. 5 ಹೆಡ್ಡನ್ನು ನಾವು ವರ್ಕ್ ಮಾಡ್ತಾ ಹೋಗೋಣ. ಫಸ್ಟು ಕ್ವಶನನ್ನು ಬರ್ಕೊಳ್ಳಿ. ಟೇಕ್ ಡೌನ್ ದ ಕ್ವಶನ್ ಆರ್ ಟೇಕ್ ಡೌನ್ ಸ್ಕ್ರೀನ್ಶಾಟ್, then follow the answer on the whiteboard. I mean I'm going to solve this on the whiteboard. Okay, look at the answer. As per the question which is arised 2016 question paper of Rani Chennamma University, just I finished the explanation of the question. Just I have finished to explain how to solve this question, I mean that question. Then I have presented on the whiteboard. So here gross total income of Mr. Vijay Kumar, we have to compute gross total income of Vijay Kumar on the basis of his information provided, or what he supplies, the supplied information. On the basis of his information we have to calculate gross total income 3 years, 2017, 2018, 19, 2019, 20. On the basis of 3 years
supplied information, we have to compute gross total income. So first we shall concentrate on 2017 and 18 year. First look at this. As per the question, income from salary. In question given, in the question salary first year 20,000 is given. So I have first inner column I have posted, then transfer to outer column. So this is the first year. Next, second, that income from house property. Income from house property. Under income from house property, according to the question, income from let out property. Question ಅಲ್ಲಿ ಹೇಳಿದ ಹಾಗೆ ಕ್ವಶನ್ ಅಲ್ಲಿ ಏನಿದೆ ಅದನ್ನ ಅದೇ ಪ್ರಕಾರ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ಯಾಲರಿ ಮಾತ್ರ ಮೊದಲನೇ ವರ್ಷದ 20,000 ಇದೆ, 20,000 ಇನ್ನರ್ ಕಾಲಮ್ ಬರೆದು ಔಟರ್ ಕಾಲಮ್ ಹಾಕಿದ್ದೀನಿ. ನೆಕ್ಸ್ಟ್ ಎರಡನೇ ವರ್ಷದ್ದು ಇನ್ಕಮ್ ಫ್ರಮ್ house property. Here income from house property, under income from house property let out property, LOP. Income from let out property, LOP in short form, 16,000 is given in the first year. In the question, loss from house self occupied property, SOP also given. Under loss from SOP also given. The loss from house property, loss from self-occupied property overall loss from SOP can be set off against let out from house property overall net loss from house property can be set off against salary, business or profession, capital gain and other sources. ಈ ಲಾಸ್ ಅನ್ನ ಅಂದ್ರೆ ಲಾಸ್ ಫ್ರಮ್ ಹೌಸ್ SOP ಏನಿದೆ, ಲಾಸ್ ಫ್ರಮ್ LOP ಏನಿದೆ, ಯಾವುದೇ ಇರಲಿ ಅದನ್ನ ನಾನ್ ಕೆಡ್ಡಲ್ಲಿ ನಾವು ಮೈನಸ್ ಮಾಡ್ಬೋದು. ಒಂದು ಸ್ಯಾಲರಿ, ಬಿಸ್ನೆಸ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್. ಸೊ ಇಲ್ಲಿ ನಾನು 16,000 ರೂಪಾಯಿದಲ್ಲಿ 4,000 ರೂಪಾಯಿ ಕಳೆದು 12,000 ರೂಪಾಯಿ ಹಾಕಿದ್ವಿ. ಸೊ ಈ ಫಸ್ಟ್ ಇಯರ್ ಲಾಸ್ ಫ್ರಮ್ SOP is 4,000. ಸೊ ಆಸ್ ಯೂಶುವಲ್ 12,000 I have posted. Okay, next, third head, income from business or profession. So income from business or profession, under this head, income from business given, income from business is not given in the first year, but second year is given. We will discuss in the later. Okay, so business income from business is nil, but loss from business in first year is given 16,000. Loss represents minus, negative balance, so minus 16,000 under income from business. Any losses from regular or cloth or poultry business or food grain business or regular business. The loss income from under business, any losses incurred, the loss should be carried forward the next 8 assessment years. Set off and carry forward to next 8 assessment years. ಈ ಲಾಸ್ ಅನ್ನು ನಾವು 8 ವರ್ಷಗಳ ಕಾಲ ಹಾಗೆ ಇನ್ನರ್ ಕಾಲಮ್ ಇಟ್ಕೊಳ್ಳೋದನ್ನ ಸೆಟ್ ಆಫ್ ಮಾಡೋದು, ಅಂದ್ರೆ ಮುಂದಿನ ವರ್ಷದಲ್ಲಿ ನಾವು ಅದನ್ನ ಮೈನಸ್ ಮಾಡಲಿಕ್ಕೆ ಅವಕಾಶ ಇದೆ. 8 ಅಂದ್ರೆ ಈ ಲಾಸ್ ಅನ್ನ ರಿಕವರಿ ಮಾಡ್ಕೊಳ್ಳೋಕೆ 8 ವರ್ಷಗಳ ಕಾಲ ಅವಧಿ ಇದೆ. ಸೊ ಫಸ್ಟ್ ಇಯರ್ 16,000 ರೂಪಾಯಿ ಈ ಲಾಸ್ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಲ್ಲ, ಸೊ ಲಾಸ್ ಫ್ರಮ್ ಬಿಸ್ನೆಸ್ ಇದೆ. ಸೊ ಫಸ್ಟ್ ಇನ್ನರ್ ಕಾಲಮ್ ಇಂದ ಔಟರ್ ಕಾಲಮ್ ನಲ್ಲಿ ಮೈನಸ್ 16,000 ರೂಪಾಯಿ ತೋರಿಸಿದೆ. ಸೊ ಇದಿಷ್ಟ ಆಯ್ತು. ನೆಕ್ಸ್ಟ್, ಅಂಡರ್ ಸೇಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, loss from speculation is given 12,000. But keep it in your mind, in case loss arises from speculation business, it can be set off against profit from speculation business at only, or profit from speculation activity only. Andre loss from speculation business anna profit from speculation business nalle kalibeku. But iದೇನು ಸರ್ ಇದನ್ನ ಈಗ ಹಾಗೆ ಬಿಟ್ಟಿರಲ್ಲ, ಇದೇನಿದು ಅಂದ್ರೆ ಲಾಸ್ ಫ್ರಮ್ ಬಿಸ್ನೆಸ್ ಇದು ಓಕೆ. ಈ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಅನ್ನ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಲ್ಲೇ ಕಳಿಬೇಕು. ಓಕೆ, ಮತ್ತೆ ಇದು ಲಾಸ್ ಫ್ರಮ್ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಸೋರ್ಸಸ್ ಎಕ್ಸೆಪ್ಟ್ ಸ್ಯಾಲರಿ ಒಳಗಡೆ ಇದನ್ನ ಮೈನಸ್ ಮಾಡುವಂತಿಲ್ಲ. ಈ 16,000 ರೂಪಾಯಿನ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆದ್ರೂ ಕಳಿಬಹುದು. ಈ ಅಮೌಂಟ್ ಏನಿದೆ ಯಾವುದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದರಲ್ಲಿ ಇದನ್ನು ಮೈನಸ್ ಮಾಡ್ಬೋದು. ಸ್ಯಾಲರಿಯಲ್ಲಿ ಇದನ್ನು ಮೈನಸ್ ಮಾಡೋಕ್ಕೆ ಬರೋದಿಲ್ಲ.
So business loss can be set off against house property or long capital gains or other sources or profit from speculation. Profit from speculation ಅಂದ್ರೆ ಈ ಬಿಸ್ನೆಸ್ ಲಾಸ್ ಅನ್ನ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಕಳಿಬಹುದು, ಹೌಸ್ ಪ್ರಾಪರ್ಟಿ ಕಳಿಬಹುದು, ಕ್ಯಾಪಿಟಲ್ ಗೇನ್ ಕಳಿಬಹುದು, ಅದರ್ ಸೋರ್ಸ್ ನ ಕಳಿಬಹುದು. ಇಲ್ಲಿ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಕೂಡ ಇಲ್ಲ. ಸೊ ಈ ಬಿಸ್ನೆಸ್ ಲಾಸ್ ಅನ್ನ ಇಷ್ಟು ಹೆಡ್ಸ್ ಅಲ್ಲಿ ನಾವು ಮೈನಸ್ ಮಾಡಬಹುದು. ಬಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಅಂತ ಬಂದಾಗ ನಾವು ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ನಲ್ಲೇನೆ ಮೈನಸ್ ಮಾಡಬೇಕು, ಬೇರೆ ಅವಕಾಶ ಇಲ್ಲ. ಮತ್ತು ಈ unrecovered, unabsorbed loss from speculation can be set off and carry forward next 4 assessment years. ಈ ಲಾಸ್ ಅನ್ನ ರಿಕವರಿ ಮಾಡ್ಕೊಳ್ಳೋಕೆ 4 ವರ್ಷ ಅವಕಾಶ ಇದೆ. ಅದು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ 1961 ಅಂಡರ್ ಸೆಕ್ಷನ್ 71. ಓಕೆ, ನೋಡೋಣ. ನೆಕ್ಸ್ಟ್ ಈ 12,000 ರೂಪಾಯಿ ನೆಕ್ಸ್ಟ್ ಇಯರ್ ನೋಡೋಣ. ಇದನ್ನ ಇನ್ನರ್ ಕಾಲಮ್ ಹಾಗೆ ಇಟ್ಟಿದ್ದೀನಿ, ಇದನ್ನ ಮಾತ್ರ ಔಟರ್ ಕಾಲಮ್ ಹಾಕಿದ್ರೆ ಇನ್ನರ್ ಕಾಲಮ್ನಲ್ಲೇ ಇದೆ. ನೆಕ್ಸ್ಟ್ 4th ಹೆಡ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ according to the question, and the questions included short term capital loss, long term capital loss, long term capital gain. Here in the first year short term capital loss is 4,000. I mean minus 4,000. Then long term capital loss is 24,000. So these losses can be carried forward next 8 assessment years. ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಲಿ, ರಿಕವರಿ ಮಾಡ್ಕೊಳ್ಳೋಕೆ 8 ವರ್ಷಗಳ ಅವಧಿ ಇದೆ. ಅಂದ್ರೆ ಈ ಲಾಸ್ ಅಂದ್ರೆ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಅದೇ ಹೆಡ್ ಅಲ್ಲಿ ಮೈನಸ್ ಮಾಡಬೇಕು, ಅಂದ್ರೆ ಅದೇ ಹೆಡ್ ಅಲ್ಲಿ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ ಆ ಲಾಸ್ ಅನ್ನ ಲಾಂಗ್ ಟರ್ಮ್ ನಲ್ಲಾದ್ರೂ ಕಳಿಬಹುದು, ಶಾರ್ಟ್ ಟರ್ಮ್ ಆದ್ರೂ ಕಳಿಬಹುದು. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಎರಡು ಗೇನ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಲಾಸ್ ಅನ್ನ ಮೈನಸ್ ಮಾಡಬಹುದು. ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೇ ಮೈನಸ್ ಮಾಡಬೇಕು. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ ಇದೆ, ಮತ್ತೆ ನಿಲ್ ಇದೆ ಅಂದ್ರೆ ಇದನ್ನ ಇನ್ನರ್ ಕಾಲಮ್ ಮೇಲೆ ಹಾಕಿನಿ, ಔಟರ್ ಕಾಲಮ್ ಮೇಲೆ ಹಾಕ್ಲಿಕ್ಕೆ ಹೋಗಿಲ್ಲ. ಈ 4,000 ಮತ್ತೆ ಈ 24,000 ಅನ್ನ ಮುಂದಿನ 8 ವರ್ಷಗಳ ಕಾಲ ನಾವು ಹಾಗೆ ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ರಿಕವರಿ ಮಾಡ್ಕೊಳ್ಳಿಕ್ಕೆ, ಈ ಲಾಸ್ ಅನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ 8 ಇಯರ್ಸ್ ಇದೆ. ಸೊ ಇಲ್ಲಿ ನಿಲ್ ಹಾಕಿ ಹಾಗೆ ಹಾಕಿದೆ, ಇದನ್ನ ಔಟರ್ ಕಾಲಮ್ ನಲ್ಲಿ ಹಾಕಿಲ್ಲ, ಇದನ್ನಷ್ಟು ಔಟರ್ ಕಾಲಮ್ ಹಾಕಿನಿ, ಸ್ಯಾಲರಿ ಔಟರ್ ಕಾಲಮ್ ಹಾಕಿನಿ, ಹೌಸ್ ಪ್ರಾಪರ್ಟಿ ಔಟರ್ ಕಾಲಮ್ ಹಾಕಿದ್ದೀನಿ. ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಇನ್ಕಮ್ ಫ್ರಮ್ ಸ್ಯಾಲರಿ ಔಟರ್ ಕಾಲಮ್, ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ outer column, then income from business I have put outer column, because these items are able to set off against any other rate of income. Next, lost head. These loss can be set off and carry forward next 8 assessments. ಈ 4,000 ರೂಪಾಯಿಯನ್ನ, ಈ 24,000 ರೂಪಾಯಿಯನ್ನ, ಈ 12,000 ರೂಪಾಯಿನ ಇನ್ನರ್ ಕಾಲಮ್ ಹಾಕಿದ್ದೀನಿ. ಇದನ್ನ ಮುಂದಿನ ವರ್ಷಗಳಲ್ಲಿ ನಾವು ಸೆಟ್ ಆಫ್ ಮಾಡೋಣ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಇಯರ್ ಇದೆ, ಆ ಇಯರ್ ಅಲ್ಲಿ ಇದನ್ನ ಸೆಟ್ ನೋಡೋಣ, ಮೈನಸ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಲಾಸ್ಟ್ ಹೆಡ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹಿಯರ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 4,000. ಸೊ ಹಿಯರ್ ನೋ ಲಾಸಸ್. You basically the loss under other sources usually do not occur. Other sources ಅಲ್ಲಿ ಲಾಸ್ ಅನ್ನೋ ಮಾತೇ ಇಲ್ಲ, ಲಾಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಇನ್ಕಮ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ society 4,000. So I have posted outer column. So look at this, 20,000 plus 12,000, 20,000 plus 12,000 plus 4,000, 20 plus 12,000 32,000 plus 4,000 36,000 minus 16,000, 20,000 is the gross total income. 20,000 is the gross total income in the first year. First year only we have found, we have ascertained that 20,000 is the gross total income. How?
So 4,000 plus 12,000 plus 20,000. Total will be 36,000. 36,000 minus 16,000 is business loss. Vara 12,000 plus 4,000, 16,000. 16,000. The business loss can be set off against house property or other sources or capital gains. ಈ 16,000 ರೂಪಾಯಿಯನ್ನ ಬಿಸಿನೆಸ್ ಲಾಸ್ ಅನ್ನ ಹೌಸ್ ಪ್ರಾಪರ್ಟಿ ಎಲ್ಲಾದ್ರೂ ಮೈನಸ್ ಮಾಡಬೇಕು, ಅಥವಾ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಎಲ್ಲಾದ್ರೂ ಮೈನಸ್ ಮಾಡಬೇಕು. ಅದಂತೂ ಇಲ್ಲೇ ಇಲ್ಲ. ಕ್ಯಾಪಿಟಲ್ ಗೇನು ಇಲ್ಲ, ಅದರ್ ಸೋರ್ಸಸ್ ಇದೆ. ಸೊ 12,000 ಪ್ಲಸ್ 4,000 16,000. 16,000 16,000 ಹೋದ್ರೆ 0. ಇನ್ನು ಉಳಿಯೋದು 20,000. ಅದೇ ಗ್ರಾಸ್ ಟೋಟಲ್ ಇನ್ಕಮ್. Okay, this is the way of calculating. Business loss can be set off against house property or profit from speculation or capital gains or other sources. So we have set off against house property and other sources. This is first year. Next comes the like second year. Next assessment year 18-19. According to the question, second year salary, income from salary, first year is over, next second year, income from salary 22,000. Here no deduction under section 16. So that's why transferred here. Say 22,000 minus 22,000, first inner column, then transfer to outer column. Next, income from house property. Here income from let out property, second year 4,000 is given, but loss from self occupied property here not given. So I have put nil. 4,000 minus 0, 4,000. It's over. Next, under third head, income from business or profession. So here income from business, first year nil, but second year 24,000. 24,000 according to the question. Next, loss from business. Loss from business, second year. Second year is nil. So 24,000 minus 0, 24,000. I have transferred outer column. Next, under a business head, loss from speculation. First year is there. Second year nil. And second year is dash. But profit from speculation business, first year nil, but second year is 40,000. 40,000. Last year speculation business can be set off in the next year. I mean, ನಾನು ಹೇಳಿದ ಹಾಗೆ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ನಾವು ಮುಂದಿನ 4 ವರ್ಷಗಳ ಕಾಲ ಅದನ್ನು ಸೆಟ್ ಆಫ್ ಮುಂದೂಡ್ಕೊಂತ ಹೋಗ್ಬೋದು ಅಂತ ಹೇಳಿದ್ದೆ. ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ 1961 ಅಂಡರ್ ಸೆಕ್ಷನ್ 71 or something, I mean 1961 income tax provisions, the unrecovered or unabsorbed loss from speculation can be set off and carry forward to next 4 assessment years. Here profit from speculation business 40,000 is there. Out of 40,000 subtract 12,000 is the last year. So 40,000 minus 12,000. So this is the last year speculation loss, speculation business loss. So here I have transferred here 12,000. 40,000 minus 12,000. The balance will be 28,000. 28,000. This 12,000 transferred from first year to second year. So 40,000 minus 12,000, 28,000 is the favorable balance. It is called profit from net profit from speculation business. Next, capital income from capital gains. Here short term capital loss 4,000, but second year nil. Next, long term capital loss 24,000, here nil. Next, long term capital gain, first year nil, but second year 12,000 is there. So look at this, 4,000 plus last year loss, 4,000 plus 24,000, 28,000. 28,000 is the last year loss, including
included 4,000 short term, long term 24,000. So here second year assessment year 2018-19, the long term capital gain is 12,000. So you can able to subtract out of here 28,000 loss is there. In this case 28 out of 28,000 we can able to subtract 12,000 from 28,000. ಇದರಲ್ಲಿ 28,000 ರೂಪಾಯಿ ಲಾಸ್ ಇದೆ ಹಿಂದಿನ ವರ್ಷದ್ದು. ಈ 28,000 ರೂಪಾಯಿ ಲಾಸ್ ಅನ್ನ ಇಲ್ಲಿ 12,000 ರೂಪಾಯಿ ಇದೆ ನೆಕ್ಸ್ಟ್ ಇಯರ್ 12,000 ರೂಪಾಯಿ ಇದೆ. ಸೊ ಹಾಗಾಗಿ 12,000 minus 12,000 outer column dash. After deducting I mean 28,000 out of 28,000 we have subtracted 12,000. I have subtracted 12,000. Rest of the amount 16,000. Here 16,000 can be set off against, any short term or long term capital loss can be carried forward next 8 assessment years. Here I have subtracted only 12,000. The rest of the amount 16,000 can be set off in the next year. I am discussing with second year, but one more year here left. So this loss can be set off from this year. This amount we will discuss later. Here 16,000 is the loss. It can be set off and carry forward in next 8 assessment years. So here balance is nil. 12,000 long term capital gain is there. Here 28,000 ಇಲ್ಲಿ 28,000 ರೂಪಾಯಿ ಲಾಸ್ ಇದೆ. 28,000 ರೂಪಾಯಿ 12,000 ರೂಪಾಯಿ ಈ ಲಾಸ್ ಅನ್ನ ಈ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡಬಹುದು. ಅಂದ್ರೆ ಲಾಸ್ ಅನ್ನ ರಿಕವರಿ ಮಾಡ್ಕೊಳ್ಳೋಕೆ ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಆಗಲಿ ಲಾಸ್ ಅನ್ನ 8 ವರ್ಷಗಳ ಕಾಲ ಮುಂದಕ್ಕೆ ಅಂದ್ರೆ ಅದು ರಿಕವರಿ ಮಾಡ್ಕೊಳ್ಳೋಕೆ 8 ವರ್ಷಗಳ ಕಾಲ ಅವಧಿ ಇದೆ. ಸೊ ಇಲ್ಲಿ 28,000 ಬರೀ 12,000 ರೂಪಾಯಿ ರಿಕವರಿ ಮಾಡಿದ್ವಿ. ಇನ್ನು 16,000 ಮುಂದಿನ ವರ್ಷದಲ್ಲಿ ರಿಕವರಿ ಮಾಡಿದ್ದೀವಿ. ಸೊ ಆಮೇಲೆ ಹೇಳ್ತೇನೆ. ಸೊ ಓಕೆ 12,000 minus 12,000 dash. Next, income from other sources, dividend from cooperative society. Here 4,000 is common in each year. So 4,000 outer column 4,000 here nil. So make these totals 22,000 plus 4,000 plus 24,000 plus 28,000 plus 0 plus 4,000. The total gross total income 82,000 for second year. Next, look, observe the third year. Assessment year 19-20. Here salary, gross salary is given. Here gross salary 24,000 as usual. Next, here house property is there. Income from house property. Income from let out property, LOP. Income from LOP 16,000, 4,000. Next year 12,000. Okay. Next, loss from SOP is there. Here 4,000 is over. Next year nil. Next year also nil. So 12,000 minus nil 12,000. Here also 24,000 I have transferred outer column. This is second date. Next, third head. Income from business or profession. Under income from business or profession, income from business first year nil. Second 24,000 I have transferred here over. Next 12,000. Clear. Next, loss from business. So 16 is over. Next here nil. Next here also nil. Here also nil. 12,000 minus 0 12,000. Next, loss from speculation. So this over, this one is over. Next here also 0 last year. Next, profit from speculation business nil. 40,000 is over. 60,000 is there, but there is no speculation losses, but we have subtracted here already. If first year loss anna ಇದರಲ್ಲಿ ಸೆಕೆಂಡ್ ಇಯರ್ ನ ಲಾಸ್ ಸೆಟ್ ಆಫ್ ಮಾಡಿ ಇಲ್ಲಿ ಪ್ಲಸ್ ಫಿಗರ್ ಬಂದ್ಬಿಟ್ಟಿದೆ, ಮುಗಿದೋಯ್ತು. ಇನ್ ಕೇಸ್ ಏನಾದರೂ ಅನ್ರಿಕವರ್ಡ್ ಲಾಸಸ್ ಏನಾದರೂ ಸ್ಪೆಕ್ಯುಲೇಷನ್ ಲಾಸಸ್ ಇದ್ರೆ ಮತ್ತೆ 60,000 ರೂಪಾಯಿದಲ್ಲಿ ಮೈನಸ್ ಮಾಡಬೇಕು. ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್. ಇಫ್ ದ ಬ್ಯಾಲೆನ್ಸ್ ಲೆಫ್ಟ್ ಇನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್ ಔಟ್ ಆಫ್ 60,000. ಇನ್ನು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಉಳ್ಕೊಂಡಿದ್ರೆ ಇದರಲ್ಲಿ ಕಲಿಬೇಕಾಗ್ತಿತ್ತು, ಇಲ್ಲ. ಸೊ 60,000 ಹಾಗೆ ಆಯಿತು. ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ loss 4,000 nil. Here 8,000 is there. Okay, it should be noted. Even note ಮಾಡ್ಕೊಡ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 8,000 ರೂಪಾಯಿ ಇದೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ minus 24,000 nil. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ nil. ಇದು ಡಿಸ್ಕಸ್ ಆಗಿದೆ. ಸೊ ಹ್ಯಾವ್ ಡಿಸ್ಕಸ್ಡ್, ಸಬ್ಸ್ಟ್ರಾಕ್ಟೆಡ್ nil 12,000.
Next year 24,000. So observe this. So here balance is left 16,000. Here first year balance. Here 24,000 long term capital gain is there. Long term capital gain 24,000 is there. Out of 24,000 we have to subtract. This is long term capital gain. This is short term capital loss. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಮೈನಸ್ ಮಾಡೋದು. ಈ 24,000ದಾಗ 8,000 ರೂಪಾಯಿ ಕಳೆದ್ರೆ ಇನ್ನು 16,000 ಉಳಿದಿದೆ. ಈ 16,000 ಇಲ್ಲಿ ಒಂದು 14,000 ರೂಪಾಯಿ ಇದೆ. ಲುಕ್ ಅಟ್ ದಿಸ್. ಫಸ್ಟ್ ಇಯರ್ out of 28,000 we have subtracted 12,000 from the second year. The balance is left 16,000. The 16,000 should be subtracted from third year. ಅಂದ್ರೆ 14,000 ರೂಪಾಯಿ ಇಲ್ಲಿ ಉಳಿದಿರೋದು 14,000 ರೂಪಾಯಿ ಕಳಿಬೇಕು. ಈ 24,000 ರೂಪಾಯಿದಾಗ 24,000ದಾಗ 16,000 ಮತ್ತು ಇದೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 8,000 ರೂಪಾಯಿ ಕಳೆದ್ರು ಕೂಡ ಈ 8 ಪ್ಲಸ್ 16 24,000 ಆಯಿತು. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇರೋದು 24,000. ಈ 24,000ದಾಗ ಈ 16,000 ಎಲ್ಲಿದು ಫಸ್ಟ್ ಇಯರ್ದು ಎಷ್ಟು ಇಲ್ಲಿದು 16,000 first year. Next last in the third year short term capital loss is minus 8,000 is there. 8,000 16,000 total 24,000. ಈ 24,000 ಅಲ್ಲಿ ಈ 24,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಅಂದ್ರೆ 24,000 ರೂಪಾಯಿದಾಗ 16,000 ಮತ್ತೆ 8,000 ಇದು 8,000 ಈ ವರ್ಷದ್ದು 16,000 ಫಸ್ಟ್ ಇಯರ್ ಕಳೆದ್ರೆ ಈ 8,000 ಮತ್ತು 16,000 24,000 ಕಳೆದ್ರೆ ಉಳಿಯೋದೇ ನಿಲ್. ಸೊ ಈ ಮೈನಸ್ ಬ್ಯಾಲೆನ್ಸ್ ಮಾಡೋ ಅಮೌಂಟು ಇಲ್ಲಿರೋ ಅಮೌಂಟ್ ಎರಡು ಸೇಮ್ ಆಗ್ತದೆ. ಸೊ ನಿಲ್. ದೆನ್ ಲಾಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಸೊ 4,000 ಪ್ರತಿ ವರ್ಷ ಈಚ್ ಇಯರ್ ಇನ್ಕಮ್ ಫ್ರಮ್ other sources, I mean under income from other sources, dividend from cooperative society 4,000 ಕೊಟ್ಟಿದ್ದಾರೆ according to the question. So here 4,000 I have transferred to outer column 4,000. Okay, here 24,000 plus 12,000 plus 12,000 plus 60,000 dash 0 plus 4,000. Total will be gross total income. Gross total income first year 20,000, second year 82,000, third year 1,20,000, 1,12,000 is the gross total income. Keep it in your mind. This is the short term capital loss. The third year 8,000. This 16,000 I have took in the first year. I have transferred from first year to last year. Then here I have transferred 12,000 in the second year. Rest of the amount I have transferred over third year. This is the treatment. So this is totally 50 marks question which is arised in 2016 question paper of Rani Chennamma University. So if you have any doubts or if you need any clarifications, you can mail me regarding setup and carry forward losses.